ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಭಾರತದ ಸರ್ವಶ್ರೇಷ್ಠ ರಾಷ್ಟ್ರಪತಿಗಳಲ್ಲಿ ಒಬ್ಬರಾದಂಥ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ. ಅವರ ಜನ್ಮದಿನದ ಪ್ರಯುಕ್ತ ಭಾರತ ಸರ್ಕಾರ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಸಾಮಾನ್ಯ ನಿಮಗೆ ಶಿಕ್ಷಕರ ದಿನಾಚರಣೆ ಅಂದ ತಕ್ಷಣ ನಮಗೆ 1ನೇ ಕ್ಲಾಸಿಂದ ಪಾಠ ಹೇಳ್ಕೊಟ್ಟಂಥ ಮಹನೀಯರನ್ನ ನಾವು ನೆನೆಸ್ತೀವಿ. ಅವರು ನಮಗೆ ಸ್ಕೂಲಲ್ಲಿ ನಾವು ಬದುಕುವ ದಾರಿನ ಮತ್ತು ವಿಜ್ಞಾನನ ನಮಗೆ ಅವ್ರು ಕೊಡ್ತಾರೆ, ಈನ ನಮಗೆ ಕಳಿಸ್ಕೊಡ್ತಾರೆ. ಇದರ ಜೊತೆ ಈ ಜೀವನದ ಬಂಡಿ, ಬದುಕಿನ ಬಂಡಿನ ಹೇಳ್ಕೊಡುವಂಥ ಒಬ್ಬ ಮಹಾನ್ ಗುರು, ಜೀವನದ ಬಂಡಿ ಬದುಕಿನ ಬಂಡಿಯ ಜೊತೆ ಕನ್ನಡದ ಅಭಿಮಾನದ ಬಂಡಿಯನ್ನು ಹೇಳ್ಕೊಂಡಂಥ ಒಬ್ಬ ಮಹಾನ್ ಗುರು ನಮ್ಮ ಆರಾಧ್ಯ ದೈವ ಅಣ್ಣವರು. ಇವ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿನ ಇವತ್ತು ಶಿಕ್ಷಕರ ದಿನಾಚರಣೆ ದಿನ ನಾನು ಹಂಚ್ಕೊಬೇಕಂತ ಆಸೆಯಿಂದ ಹೇಳ್ತಾಯಿದ್ದೆ. ಬನ್ನಿ ಇವತ್ತು ಅವ್ರ ಬಗ್ಗೆ ಮಾತಾಡೋಣ. 1888ರಲ್ಲಿ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಹುಟ್ಟಿದ್ದು. ಇವರು ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದರು. ಇವರು ಸ್ಮರಣಾರ್ಥ ಭಾರತ ಸರ್ಕಾರ 1962ರಿಂದ ಈ ಶಿಕ್ಷಕರ ದಿನಾಚರಣೆನ ಆಚರಣೆ ಮಾಡ್ತಾ ಬರ್ತಾರೆ. ನನ್ನ ಒಂದು ಶಾಲಾ ದಿನಗಳಲ್ಲಿ ನನಗೆ ಹೇಳ್ಕೊಟ್ಟಂಥ ಮೊದಲ ಗುರು ಕಮಲಮ್ಮ ಮಿಸ್ ಅಂತ. ಇವರು ನನಗೆ 1ನೇ ಕ್ಲಾಸಲ್ಲಿ ನನಗೆ ಪಾಠ ಮಾಡಿಕೊಟ್ಟವರು. ಇವ್ರ ನಂತರ ಉಮಾ ಮಿಸ್ಸು ಮತ್ತು ವನಜಾಕ್ಷಿ ಮಿಸ್ಸು ಅಂತ. ಇವರೆಲ್ಲ ನಮಗೆ ಶಾಲಾ ದಿನಗಳಲ್ಲಿ 1, 2, 3ನೇ ಕ್ಲಾಸ್ಗಳಲ್ಲಿ ನನಗೆ ಕನ್ನಡದ ಪಾಠ ಹೇಳ್ಕೊಟ್ಟವರು. ಇವರ ಜೊತೆಯಲ್ಲೇ ಕನ್ನಡದ ಅಭಿಮಾನದ ಬಂಡಿ, ಜೀವನದ ಬಂಡಿ, ಕನ್ನಡದ ಹೋರಾಟದ ಬಂಡಿ, ಜೊತೆಗೆ ನಾವು ಜೀವನದಲ್ಲಿ ಬದುಕುವ ಬಂಡಿನ ಹೇಳ್ಕೊಟ್ಟವರು, ಈ ನಾಡಿನ ಅಸ್ಮಿಯತೆ, ಕನ್ನಡದ ಮೇಷ್ಟ್ರು, ಶತಮಾನದ ಅಣ್ಣ, ಇನ್ನೂ ಸಾವಿರಾರು ಬಿರುದುಗಳ ಸರದಾರ, ನಮ್ಮ ಮೆಚ್ಚಿನ ಆರಾಧ್ಯ ದೇವ ಅಣ್ಣವರು. ಅಣ್ಣವರು 5 ಚಿತ್ರಗಳಲ್ಲಿ ಶಿಕ್ಷಕನ ಪಾತ್ರದಲ್ಲಿ ಮಾಡಿದ್ದಾರೆ. 5 ಚಿತ್ರಗಳು ಸಹ ಆ ಶಿಕ್ಷಕನ ಪಾತ್ರದಲ್ಲಿ ಮಾಡಿದ್ರೆ ಅದು ಒಂದು ಅದ್ಭುತ. ನಾಂದಿ, ನಿಮಗೆ ನಾಂದಿಯಲ್ಲಿ ಅವರು ಅಣ್ಣವರ ಧರ್ಮಪತ್ನಿಯಾಗಿ ಅಭಿನಯಿಸಿದ ಹರಿಣಿಯವ್ರಿಗೂ ಮಾತು ಬರಲ್ಲ, ಆ ಹುಟ್ಟಿದ ಮಗುವಿಗೂ ಮಾತು ಬರಲ್ಲ. ಆದರೆ ಆ ಮಗುಗೂ ಮಾತು ಬರೋ ಥರ ಮತ್ತು ಹರಿಣಿಯವ್ರಿಗೂ ಮಾತು ಬರೋ ಥರ ಮಾಡ್ತಾರೆ ಅಣ್ಣವರು. ಶಿಕ್ಷಕರ ಪಾತ್ರದಲ್ಲಿ ನಟಿಸಿದ ಅಣ್ಣವರು. ನಾಂದಿ ಅಮೇರಿಕದಲ್ಲಿ ಪ್ರಪ್ರಥಮ ಕನ್ನಡ ಚಿತ್ರ, ಅಮೇರಿಕದಲ್ಲಿ ಬಿಡುಗಡೆಯಾದಂಥ ಪ್ರಪ್ರಥಮ ಕನ್ನಡ ಚಿತ್ರ ನಾಂದಿ. ನಂತರ ಅಣ್ಣವರು 2 ಕನಸು, ಜ್ವಾಲಾಮುಖಿ, ಒಲವು ಗೆಲುವು, ದಾರಿ ತಪ್ಪಿದ ಮಗ, ಈ ಚಿತ್ರಗಳಲ್ಲಿ ಶಿಕ್ಷಕರ ಪಾತ್ರ ಮಾಡಿದ್ದಾರೆ. ಇದು ಅವರು ಚಿತ್ರಗಳಲ್ಲಿ ನಟಿಸಿದ ಶಿಕ್ಷಕರ ಪಾತ್ರಗಳು. ಇನ್ನು ನಿಜ ಜೀವನದಲ್ಲಿ ಕನ್ನಡಿಗರಿಗೆ ಅವರು ಸರಳತೆ, ಸಜ್ಜನಿಕೆ, ಕನ್ನಡದ ಅಭಿಮಾನ, ನ್ಯಾಯ ನೀತಿಯಾಗಿ ಬದುಕುವ ದಾರಿನ ಹೇಳ್ಕೊಟ್ಟ ಮಹಾನ್ ಗುರು. ಬನ್ನಿ, ಈಗ ನಾನು ತುಂಬ ಹಳೆಯದು ನಿಮಗೆ ಅವರು ಚಿತ್ರಗಳ ಬಗ್ಗೆ ಹೇಳಲ್ಲ. ಕೊನೆ 5 ಚಿತ್ರಗಳ ಬಗ್ಗೆನೇ ನಿಮ್ಗೆ ಅವರು ನಮ್ಮ ಕನ್ನಡದ ಮತ್ತು ಇದು ಜೀವನದ ಪಾಠ ಹೇಳ್ಕೊಟ್ಟಿದ್ದಾರೆ ಅಂತ ಕೊನೆ ಒಂದು 5-6 ಚಿತ್ರದ ಬಗ್ಗೆ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಅನ್ನ ಬೆಂದಿದೆ ಅಂತ ನೋಡೋಕ್ಕೆ ನಿಮಗೆ ಒಂದು ಅಗಳನ್ನ ನಾವು ತೆಗೆದು ನೋಡಿದ ತಕ್ಷಣ ಅನ್ನ ಬೆಂದಿದೆ ಅಂತಾರೆ. ಹಾಗೆ ಅಣ್ಣವರು ನಟಿಸಿದ 206 ಗ್ರಂಥಗಳು, ಇದು 206 ಚಿತ್ರಗಳಲ್ಲ, 206 ಗ್ರಂಥಗಳು. ಕನ್ನಡಿಗರಿಗೆ ಅಣ್ಣವರು ಒಂದೊಂದು ಚಿತ್ರಗಳು ಒಂದೊಂದು ಸಂದೇಶ ಇರುವಂಥ ಗ್ರಂಥಗಳು. ಈ 206 ಗ್ರಂಥಗಳಲ್ಲಿ ಕೊನೆಯ
5-6 ಗ್ರಂಥಗಳ ಬಗ್ಗೆ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿಗೆ ನೀವೇ ಲೆಕ್ಕ ಹಾಕೊಳ್ಳಿ, ಅಷ್ಟು ಗ್ರಂಥಗಳು ಸಹ ಕನ್ನಡದ ಶ್ರೇಷ್ಠ ಗ್ರಂಥಗಳಾಗಿದೆ. ಜೀವನದ ಪಾಠವನ್ನು ಹೇಳಿಕೊಟ್ಟಂಥ ಅನೇಕ ಗ್ರಂಥಗಳು ಅಲ್ಲ. ಕೊನೆ 5 ಚಿತ್ರಗಳ ಬಗ್ಗೆ ಮಾಹಿತಿ ಹೇಳಬೇಕಂದ್ರೆ, ಶಬ್ದವೇದಿ ಅವರು ನಟಿಸಿದ ಕೊನೆಯ ಚಿತ್ರ. ಇದರಲ್ಲಿ ನೋಡಿ, ನಿಮಗೆ ಸರ್ಕಾರಿ ಹುದ್ದೆಯಲ್ಲಿರ್ತಾರೆ, ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ನ್ಯಾಯ ನೀತಿ ಧರ್ಮವಾಗಿ ಬದುಕ್ತಾರೆ. ಆ ಪಾತ್ರಕ್ಕೆ ನ್ಯಾಯ ಕೊಡ್ತಾರೆ. 70 ವಯಸ್ಸಾಗಿದ್ದರೂ ಆ ಪಾತ್ರಕ್ಕೆ ನ್ಯಾಯ ಕೊಡ್ತಾರೆ. ಅಂದರೆ ಇದರಲ್ಲೇ ನೋಡಿ, ನನಗೆ ಏಜ್ ಆಗಿದೆ, ನಾನು ಹೆಂಗೆ ಬೇಕಾದ್ರೂ ಮಾಡ್ಬೋದು, ನಾನು 200 ಚಿತ್ರಗಳು ಮಾಡಿದ್ದೀನಿ, ಕರ್ನಾಟಕದ ಭಾರತದ ನಟ ಸಾರ್ವಭೌಮ ನಾನು ಅಂತ ಹೇಳ್ಬಿಟ್ಟು ಅಣ್ಣವ್ರು ಹೆಂಗಾರ ಮಾಡ್ಬೋದಿತ್ತು ಆ ಚಿತ್ರದಲ್ಲಿ. ಅವ್ರಿಗೆ ಆ ಕಾಲು ನೋವಿತ್ತು ಆವಾಗ. ಆದ್ರೂ ಅವರು ಅದೆಲ್ಲನೂ ಲೆಕ್ಕಿಸದೆ ಪಾತ್ರಕ್ಕೆ ನ್ಯಾಯ ದೊರಕಿಸ್ಬೇಕು. ಅಂದರೆ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಈ ಥರ ಬದುಕಬೇಕು ಅನ್ನೋದು ಹೇಳ್ಕೊಟ್ಟಂಥ ಮಹಾನ್ ಗುರು. ಆ ಚಿತ್ರದಲ್ಲಿ ನಾವು ಡ್ರಗ್ಸ್ ತೊಗೊಬಾರ್ದು. ಯುವಕರು ಡ್ರಗ್ಸ್ ತೊಗೊಂಡು ಹಾಳಾಗೋಗ್ತಾರೆ. ನೀವು ಡ್ರಗ್ಸ್ ತೊಗೊಂಬೇಡಿ. ಡ್ರಗ್ಸ್ ತೊಗೊಂಡೇ ಈ ದೇಶದ ಅಭಿವೃದ್ಧಿ ಕಡೆ ನೀವು ಮುಖ ಮಾಡಿ, ಚೆನ್ನಾಗಿ ಓದಿ. ಈ ಡ್ರಗ್ಸ್ ತಗೊಳ್ಳೋಂಥ ಡ್ರಗ್ಸನ್ನ ಮಾರುವಂಥ ವಿಷ ಜಂತುಗಳನ್ನು ಹಿಡಿದು ಕಾನೂನಿಗೆ ಒಪ್ಪಿಸಿ. ಇದರ ಜೊತೆ ದಾನ ಧರ್ಮನೂ ಸಹ ಆ ಚಿತ್ರದಲ್ಲಿದೆ. ಆ ಚಿತ್ರದಲ್ಲಿ ಡ್ರಗ್ಸ್ನ ಹಿಡಿದಿದ್ದ ಒಂದು ಸಂದರ್ಭಕ್ಕೆ ಅಣ್ಣವ್ರಿಗೆ ಒಂದು ಸ್ವಲ್ಪ ಹಣ ಬಹುಮಾನವಾಗಿ ಪೊಲೀಸ್ ಇಲಾಖೆ ಕೊಡ್ತಾರೆ. ಆಗ ಆ ಹಣನ ಅವರು ಪೊಲೀಸ್ ಇಲಾಖೆಯ ಕಲ್ಯಾಣ ನಿಧಿ ಕೊಡ್ತಾರೆ. ಅದರ ಹಿಂದೆ ಬಂದಂಥ ಚಿತ್ರ ಅಂಬರೀಷ್ ಅವ್ರ ಜೊತೆ ನಟಿಸಿದಂಥ ಚಿತ್ರ ಒಡ ಹುಟ್ಟಿದವರು. ಇದರಲ್ಲೂ ನೋಡಿ, ತುಂಬ ನ್ಯಾಯ ನೀತಿ ಯಾವ ಥರ ಇದೆ ಅಂದರೆ, ಒಂದು ಮನೆ ಒಗ್ಗಟ್ಟಲ್ಲಿರಬೇಕು. ಮನೆ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಗಿರಬೇಕು. ತನ್ನ ತಮ್ಮನ ಹೆಂಡತಿ ಪಾಲು ಕೇಳಿದ್ರು ನಾನು ಪಾಲು ಮಾಡಲ್ಲ, ಈ ಆಸ್ತಿನ ಫುಲ್ಲು ನೀನೇ ತೊಗೊಂಬಿಡು ಅಂತ ಬಿಟ್ಬಿಟ್ಟು ದೇಶಾಂತರ ಹೋಗೋದು. ನಾನು ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನವ್ರು ಚೆನ್ನಾಗಿರಬೇಕು ಅಂತ ಆಶ್ವಾಸನೆ ಮಾಡೋದು. ಮತ್ತು ಸುಧೀರ್ ಅವರು ಮತ್ತು ಅವರ ಅಣ್ಣ ಆ ಚಿತ್ರದಲ್ಲಿ ಕಿತ್ತಾಡಿ ಫೈಟ್ ಆದಾಗ ಸ್ಟೇಷನ್ಗೆಲ್ಲ ಹೋದಾಗ ನಾವು ಚೆನ್ನಾಗಿರಬೇಕು, ನಿನಗೇನೇ ಕಷ್ಟ ಇದ್ದರೂ ನನ್ನ ಹತ್ರ ಹೇಳ್ಬೋದಿತ್ತು, ನಾವು ನಿನಗೆ ಸಹಾಯ ಮಾಡ್ತಿದ್ದೆ. ಈ ಥರ ಒಬ್ಬ ಕಷ್ಟ ಇರುವಂಥ ವ್ಯಕ್ತಿಗೆ ಸಹಾಯ ಮಾಡಿ, ಒಬ್ಬ ಗೆಳೆಯಂಗೆ ಸಹಾಯ ಮಾಡಿ ಅವನು ನಾವು ಒಂದೊಳ್ಳೆ ಒಳ್ಳೆ ದಾರಿಗೆ ತರೋದು. ನೀನು ಬದುಕು, ನಿನ್ನ ತಮ್ಮನ ಜೊತೆ ನೀನು ಸುಖವಾಗಿರು ಅಂತ. ಈ ಥರ ಸಂಸಾರ ಒಗ್ಗಟ್ಟಾಗಿರಬೇಕು. ಖುಷಿಯಿಂದ ಸಂತೋಷದಿಂದ ಇರ್ರಿ, ಯಾಕೆ ಕಿತ್ತಾಡ್ಕೊಂಡು ಸಾಯ್ತೀರಾ ಅಂತಂದ್ಬಿಟ್ಟು ಒಂದು ಒಳ್ಳೆಯ ಸಂದೇಶ ಒಡ ಹುಟ್ಟಿದವರು ಚಿತ್ರದಲ್ಲಿದೆ. ಒಡ ಹುಟ್ಟಿದವರು ನಂತರ ಹಿಂದಿನ ಚಿತ್ರ ಅಂದರೆ, ಅದಕ್ಕೆ ಒಡ ಹುಟ್ಟಿದವರು ಬರೋಕ್ಕೆ ಮೊದಲೇ ಬಂದಂಥ ಚಿತ್ರ ಆಕಸ್ಮಿಕ. From the heart of Mandya, Keremadi powder jaggery brings natural sweetness to every home.